ನಿನಗೆ ಬೇಜಾರಾಗಿದೆ ಅಂತ ನನಗೆ ಗೊತ್ತು. ಸಾರಿ ಕೇಳಿದ್ನಲ್ಲ, ಏನಾದ್ರೂ ಮಾತಾಡು. ನೀ ನನಗೆ ಸಾರಿ ಕೇಳೋ ಅವಶ್ಯಕತೆ ಇಲ್ಲ. ಸಾರಿ ಕೇಳೋ ಅವಶ್ಯಕತೆ ಇಲ್ಲ ಅಂತ ನನಗೆ ಗೊತ್ತು. ಆದ್ರೆ ನಮ್ಮನೆಯಿಂದಾನೆ ತಾನೇ ನಿನಗೆ ನೋವಾಗಿರೋದು. ನಿಮ್ಮನೆನಾ? ಹಾ, ಇದು ಒಂಥರ ನಮ್ಮನೇನೆ. ನಾವಿರೋದೆಲ್ಲ ನಮ್ಮನೆ ಆಗೋದಿಲ್ಲ ಆದಿತ್ಯ. ಹಾಗೆ ನಮ್ಮನೆ ಬಿಟ್ಟು ಇಷ್ಟೊಂದ್ ದಿನ ನಿಂತರ ಹೀಗೆ ಬೇರೆಯವ್ರ ಮನೇಲೂ ಇರೋದಿಕ್ಕಾಗಲ್ಲ. ನೀನ್ ಇರೋದ್ ನೋಡ್ತಿದ್ರೆ ಗೊತ್ತಾಗತ್ತೆ. ಮಾತಾಡಕ್ ಬಂದಿರೋದೇ ತಪ್ಪು ಅನ್ನೋ ತರ ಮಾತಾಡ್ತೀಯಲ್ಲ. ಯಾಕೋ ಇತ್ತೀಚಿಗೆ ಚಿಕ್ಕ ಚಿಕ್ಕ ವಿಷಯಕ್ಕೂ ತುಂಬಾ ಸಿಟ್ ಮಾಡ್ಕೊಳ್ಳೋದು ಕಲ್ತ್ಬಿಟ್ಟಿದ್ಯಾ. ಸುಮ್ನೆ ನಾನು ಯಾರ ಮೇಲೂ ಕೋಪ ಮಾಡ್ಕೊಳ್ಳೋದಿಲ್ಲ ಆದಿತ್ಯ ಅವ್ರೆ. ಏನು ಅವಾಗಿಂದ ಆದಿತ್ಯ ಆದಿತ್ಯ ಅಂತಿದ್ಯಾ? ನಿನ್ ಹೆಸರು ಆದಿತ್ಯ ಅನ್ನೋದನ್ನ ನಾನ್ ಮರಿಬಾರ್ದು ಅಲ್ವಾ, ಅದಕ್ಕೆ. ತುಂಬಾ ಬೇಜಾರ್ ಮಾಡ್ಕೊಂಡಿದ್ಯಾ ಅಂತ ಸಮಾಧಾನ ಮಾಡಕ್ ಬಂದ್ರೆ ಯಾವ ಉದ್ದೇಶಕ್ಕೆ ಸಮಾಧಾನ ಅನ್ನೋ ನಾಟಕ? ಅಲ್ಲಿ ಚಿಕ್ಕಮ್ಮನ ವಿರುದ್ಧ ಹೇಳೋದಕ್ಕೆ ಕಷ್ಟ ಆಗ್ತಿತ್ತು, ಅದಕ್ಕೆ ಹೇಳೋಣ ಅಂತ ಬಂದೆ. ಅದಕ್ ಬಂದ್ಯಾ? ಏಯ್ 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 ಲೂಸು, ಯಾಕಂಗ್ ನಗಾಡ್ತಿದ್ಯಾ? ಹೇಳ್ತೇನಿರು. ದಮಯಂತಿ ಅವ್ರ ಮಾತು ತಪ್ಪಾಗಿರ್ಬೋದು, ಆದ್ರೆ ಅವ್ರ ಮನ್ಸಲ್ಲಿರೋದನ್ನ ಬೇರೆಯವರಿಗೆ ಹೇಳ್ಬೇಕಾದ್ರೆ ಎದುರುಗಡೆ ಇರೋರಿಗೆ ನೋವಾಗುತ್ತೋ ಬೇಜಾರಾಗುತ್ತೋ ಅನ್ನೋದನ್ನ ಯೋಚನೆ ಮಾಡ್ದೆ ಇರೋದನ್ನ ಇದ್ದಂಗೆ ಅದಕ್ಕೆ ಯಾವ ಬಣ್ಣನೂ ಬಳಿದೆ ನೇರವಾಗಿ ಮುಖಕ್ಕೆ ಮುಖ ಕೊಟ್ಟು ಹೇಳಿದ್ರು. ಅದಕ್ಕೆ ಬೇಜಾರಾಗಿಲ್ಲ. ಇನ್ನೂ ಕೆಲವ್ರು ಇರ್ತಾರೆ, ಸುಳ್ಳನ್ನೇ ಸತ್ಯ ಅಂತ ಸಾಬೀತ್ ಮಾಡ್ಕೊಂಡು ತಮ್ಮನ್ನ ನಮ್ದವರಿಗೆ ಮೋಸ ಮಾಡ್ಕೊಂಡೇ ಬದುಕ್ತಿರ್ತಾರೆ.